ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಸಿ ಎಸ್ ಕೆ ವರ್ಸಸ್ KKR, ಕೋಲ್ಕತ್ತಾ ವರ್ಸಸ್ ಚೆನ್ನೈ ಅಂದಾಗ ಚೆನ್ನೈ ಅವರು ತುಂಬ ಚೆನ್ನಾಗಿ ಮ್ಯಾಚ್ನ ಆಡ್ಕೊಂಡು ಬರ್ತಿದ್ದಾರೆ. ಈಗ ಡೀಸೆಂಟಾಗಿ ನಡೆದಿರೋ SRH ವರ್ಸಸ್ CSK ವಿರುದ್ಧನೂ ತುಂಬ ಚೆನ್ನಾಗಿ CSK ಅವರು ಬ್ಯಾಟಿಂಗ್ನ ಮಾಡ್ಕೊಂಡು ಬಂದಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಟಾಸ್ಕ್ ಇದ್ದವರು ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಹೊಡಿಲೇಬೇಕು. ಒಟ್ಟಿನಲ್ಲಿ ಇಲ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ದೊಡ್ಡ ಗ್ರೌಂಡ್. ಇವರು ಚೆನ್ನೈ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ನ ಆಡಿಸ್ತಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಮೇನು ಗಾಯಕ್ವಾಡು ಇಲ್ಲ ಸಿಕ್ಕಾಪಟ್ಟೆ ಇಲ್ಲಿ ಶಿವಮ್ ದುಬೆ ಇವರು ಇಬ್ಬರಲ್ಲಿ ಒಬ್ಬರು ಕ್ಲಿಕ್ ಆದರೂ ತುಂಬ ಚೆನ್ನಾಗಿರುತ್ತೆ. ಬ್ಯಾಟಿಂಗ್ ವಿಚಾರದಲ್ಲಿ CSK ಒಂಚೂರು ಹಿಂದೆ ಉಳಿದಿದ್ದಾರೆ. ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಯಾರ್ಯಾರಪ್ಪ ಇರ್ತಾರೆ ಅಂದರೆ ಗಾಯಕ್ವಾಡ್ ಆಗಿ ಇಲ್ಲಿ ಕ್ಯಾಪ್ಟನ್ಸಿಯನ್ನು ನಿರ್ವಹಿಸ್ಕೊಯ್ತಾರೆ. ಸಂಜು ಸ್ಯಾಮ್ಸಂಗ್ ಇರ್ತಾರೆ, ಮತ್ತು ಐಶ್ವರ್ ಸಿಂಗ್ ಮಹೇಶ್ ಇರ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಸರ್ಕಿಂಗ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಶಿವಮ್ ದುಬೆ ಇರ್ತಾರೆ, ಪ್ರಶಾಂತ್ ವೀರ ಇರ್ತಾರೆ. ಒಟ್ಟಿನಲ್ಲಿ ಮೇನು ಇಲ್ಲಿ ಖಲೀಲ್ ಮತ್ತು ಪವರ್ ಪ್ಲೇ ವಿಕೆಟ್ ತೆಗೆದ್ರೆ ಮ್ಯಾಚ್ ಟರ್ನ್ ಓವರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ 100 ಇಲ್ಲಿ ಇವರಿಬ್ಬರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಅಂತ ಇದ್ದೇ ಇರುತ್ತೆ. ಸಂಜು ಸ್ಯಾಮ್ಸಂಗ್ ಮೇಲೂ ಅಷ್ಟೇ. ಹೋದ ಮ್ಯಾಚ್ ತುಂಬ ಚೆನ್ನಾಗಿ ಆಡಿದ್ರು, 100 ಕೂಡ ಹೊಡೆದ್ರು. ಒಟ್ಟಲ್ಲಿ ಗಾಯಕ್ವಾಡ್ ಕ್ಯಾಪ್ಟನ್ಸಿನ ಮಾಡಿದ್ರು. ಬ್ಯಾಟಿಂಗ್ ವಿಚಾರದಲ್ಲಿ ಒಂಚೂರು CSK ಅವರು ವಿಫಲವಾಗಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮಿಡಲ್ ಆರ್ಡರ್ ಆಗಲಿ ಮಧ್ಯಮ ಕ್ರಮಕ್ಕಾಗಲಿ ಒಂಚೂರು CSK ಅವರು ನಿಗಾ ವಹಿಸ್ಬೇಕು ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ CSK ಟೀಮಲ್ಲಿ ಒಂಚೂರು ಸ್ಟ್ರಗಲ್ ಪಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಾಣ್ತಿದೆ. ಬೌಲಿಂಗ್ ವಿಚಾರದಲ್ಲಿ ತೀರಾ ಅಷ್ಟಾಗಿ ಕಾಣ್ತಿದ್ದಾರೆ ಗುರು. ಬ್ಯಾಟಿಂಗ್ ವಿಚಾರದಲ್ಲಿ ಒಂದು ಲೆವೆಲ್ಗೆ ಕಾಣ್ತಿದೆ. ಒಟ್ಟಲ್ಲಿ KKRಗೆ ಹೋಲಿಸ್ಕೊಂಡ್ರೆ CSK ಒಂಚೂರು ಬೆಟರಾಗಿ ಕಾಣ್ತಿದೆ ಗುರು. ಇರ್ತಾರೆ ಅಂದರೆ ಇಲ್ಲಿ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿನ ವಹಿಸ್ಕೋತಾರೆ. ಇಲ್ಲಿ ಮೇನು ಇಲ್ಲಿ ರಿಂಕು ಸಿಂಗು ಮತ್ತು ಅಜಿಂಕ್ಯ ರಹಾನೆ ಮತ್ತು ರಾಘವ್ ವಂಶಿ. ಒಟ್ಟಿನಲ್ಲಿ ಇವ್ರು 3 ಜನರು ಒಬ್ಬರು ಕ್ಲಿಕ್ ಆದರೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಒಟ್ಟಿನಲ್ಲಿ CSK ವರ್ಸಸ್ KKRಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಅಂತೂ ಇದೆ. ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಿ KKR ಅವರು ತುಂಬ ಚೆನ್ನಾಗಿ ಕಾಣ್ತಿದೆ. CSK ಅವರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ. ಇಲ್ಲಿ ರತ್ನ ಸಿಂಗು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದೆ. ಒಟ್ಟಿನಲ್ಲಿ ಕ್ಯಾಮ್ರನ್ಗಿನ್ನು ಕ್ಲಿಕ್ ಆದರೆ ಹೋದ ಮ್ಯಾಚ್ ತುಂಬ ಚೆನ್ನಾಗಿ ಕ್ಲಿಕ್ ಆದರು. ಒಟ್ಟಿನಲ್ಲಿ CSK ತುಂಬ ಚೆನ್ನಾಗಿ ಕಾಣ್ತಿಲ್ಲ ಗುರು. ಒಟ್ಟಿನಲ್ಲಿ ಬ್ಯಾಟಿಂಗ್ ವಿಚಾರದಲ್ಲೂ 50% ಇದೆ. CSK ಬೌಲಿಂಗ್ ವಿಚಾರದಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ. KKR ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಅಜಿಂಕ್ಯ ರಹಾನೆ ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ನ ತೊಗೊಂಡೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. KKR ಡೇ ಸ್ಟಾರ್ಟ್ ನೋಡೋದಾದ್ರೆ ಇಲ್ಲಿ ಇವರು 32 ಮ್ಯಾಚಲ್ಲಿ ಇವರು CSK ಅವರು 20 ಮ್ಯಾಚ್ ಗೆದ್ದಿದ್ರೆ KKR ಅವರು 11 ಮ್ಯಾಚ್ನ ಗೆದ್ದಿದ್ದಾರೆ. ಅದು ಹೋದ ಮ್ಯಾಚ್ ರಿಸಲ್ಟ್ ಕೂಡ ಒಂದು ಮ್ಯಾಚ್ ಕಡಿಮೆ ಆಗಿದೆ. ಇನ್ನು CSK ಅವರು 235 ಸ್ಕೋರ್ ಹೊಡೆದಿದ್ರೆ KKR 202 ಸ್ಕೋರ್ ಹೊಡೆದಿದ್ದಾರೆ. ಲೋ ಸ್ಕೋರ್ ವಿಚಾರದಲ್ಲಿ CSK ಅವರು 103 ಹೊಡೆದಿದ್ದಾರೆ, KKR ಅವರು 107 ಹೊಡೆದಿದ್ದಾರೆ. ಒಟ್ಟಿನಲ್ಲಿ CSK ಈಗ ಆಗಿರೋ ಹೋದ ವರ್ಷ ಟೀಮೇ ಬೇರೆ, ಈಗಿರೋ ಟೀಮೇ ಬೇರೆ. ಹೌದು, ಧೋನಿ ಆಡಿಸ್ತಿದ್ದಾರೆ ಈ ಟೀಮಲ್ಲಿ. ಈಗ ಇರೋ ಟೀಮಲ್ಲಿ ಧೋನಿ ಕಂಬ್ಯಾಕ್ ಆಗ್ತಾರೆ ಅಂದರೆ ನನಗೇನೋ ಡೌಟು ಅಂತ ನನಗೇನೋ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಮೇನು KKR ವರ್ಸಸ್ CSKಲಿ ಏನು CSK ಅವರು ಒಂದು ಹೊಸದಾಗಿ ಟೀಮ್ನ ಬಿಲ್ಡ್ ಮಾಡ್ತಿದ್ದಾರೆ. ಹೋದ ಮ್ಯಾಚ್ನ CSKಗೆ ಎತ್ಕೊಬರ್ತಿದ್ದಾರೆ. KKR ಹೋದ ಮ್ಯಾಚ್ನ 2 ಮ್ಯಾಚ್ನು ಸೋತ್ಕೊಬರ್ತಿದ್ದಾರೆ. ಒಟ್ಟಿನಲ್ಲಿ KKR CSK ನನ್ನ ಪ್ರಕಾರ CSK ಈಗ ಅಪ್ಪರ ಕಾಣ್ತಿದೆ. ಒಟ್ಟಿನಲ್ಲಿ ಇವರು ಇಂಡಿಯನ್ ಬ್ಯಾಟ್ಸ್ಮನ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಆದರೆ KKR ಅವರು ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ಆಗಲಿ ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಾಗಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಎರಡು ಕಡೆಯೂ 50-50 ಚಾನ್ಸ್ ಸಿಕ್ಕಾಪಟ್ಟೆ ಕಾಣ್ತಿದೆ. ಒಟ್ಟಿನಲ್ಲಿ CSK ಕೊನೆವರೆಗೂ ಬಿಟ್ಕೊಡೋದಿಲ್ಲ, KKR ಕೊನೆವರೆಗೂ ಬಿಟ್ಕೊಡೋದಿಲ್ಲ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ KKR CSK ನನ್ನ ಪ್ರಕಾರ ಇಲ್ಲಿ KKR ಅವರು ಗೆಲ್ತಾರಾದರೆ ಹೌದು, ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಾಣ್ತಿದೆ. CSK ಅವರು ನನ್ನ ಪ್ರಕಾರ ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಾಣ್ತಿದೆ. ಆದರೂ ನನ್ನ ಪ್ರಕಾರ ಇಲ್ಲಿ CSK ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನೋ CSK ಗೆಲ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ KKR CSKಲಿ ಒಟ್ಟಿನಲ್ಲಿ KKR ಅವರು ಕೊನೆವರೆಗೂ ಬಿಟ್ಕೊಡೋದಿಲ್ಲ, ಒಂಚೂರು ಟಕ್ಕರ್ ಕೊಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. CSK ವರ್ಸಸ್ KKRಲ್ಲಿ CSK ಅವರು ಗೆಲ್ತಾರೆ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡು ಟಾಸ್ನ ಯಾರು ಗೆಲ್ತಾರೆ ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಹೋದ ಮ್ಯಾಚ್ RCB ವರ್ಸಸ್ RRಲ್ಲಿ ಮ್ಯಾಚಲ್ಲಿ ಸೂರ್ಯವಂಶಿ ಆಡಿದ ಮ್ಯಾಚ್ಗಳಲ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ನಾನು ಶನಿವಾರ ನಡೆದಿದ್ದ ಮ್ಯಾಚು, ಒಟ್ಟಿನಲ್ಲಿ ಭಾನುವಾರ ನಡೆದಿದ್ದ, ಸೋಮವಾರ ನಡೆದಿದ್ದ ಮ್ಯಾಚ್ಗಳು ಅಂಥದ್ದೇನು ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು, ಒಟ್ಟಿನಲ್ಲಿ ಈಗ ನಡೀತಿರೋ ಮ್ಯಾಚ್ಗಳಲ್ಲಿ ಹೈ ಇಂಟೆನ್ಷನ್ ಮ್ಯಾಚ್ಗಳು ತುಂಬ ಚೆನ್ನಾಗಿ ಕಾಣ್ತಿದೆ. ಒಟ್ಟಿನಲ್ಲಿ
ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ ಗುರು. ಒಟ್ನಲ್ಲಿ ನಾನು ಸುಮಾರು ರಿವ್ಯೂ ಮಾಡಿದ್ದಿಲ್ಲ. ಈಗ ಮಂಗಳವಾರದಿಂದ ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ. ಈ KKR ವರ್ಸಸ್ CSK ವಿಡಿಯೋ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಸಿಗೋ ಮುಂದಿನ ವಿಡಿಯೋದಲ್ಲಿ.